ವೀಕ್ಷಕರೇ, ನೀವು ನೋಡ್ತಾ ಇರುವಂತದ್ದು ಈಗ ನೇರ ಪ್ರಸಾರದ ದೃಶ್ಯಗಳು. ಕೆ ರಾಜಣ್ಣ ಅವ್ರ ಮನೆಯಿಂದ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಹೊರಗಡೆ ಬರ್ತಾರೆ. ಕ್ಯಾತ್ಸಂದ್ರದ ನೋಡಿ, ಸಿಎಂ ಸಿದ್ದರಾಮಯ್ಯ ಹೊರಗಡೆ ಬರ್ತಾ ಇರ್ತಕ್ಕಂಥ ದೃಶ್ಯಗಳು. ಕ್ಯಾತ್ಸಂದ್ರದ ಕೆ ರಾಜಣ್ಣ ಅವರ ಮನೆಯಲ್ಲಿ ಭೋಜನವನ್ನು ಮುಗಿಸಿ ಸಿದ್ದರಾಮಯ್ಯ ಈಗ ಹೊರಗಡೆ ಬರ್ತಾ ಇದ್ದಾರೆ. ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಕ್ಯಾತ್ಸಂದ್ರ ಕೆ ರಾಜಣ್ಣ ಅವರ ಮನೆಯಿಂದ ಸಿದ್ದರಾಮಯ್ಯ ಅವರು ಹೊರಗಡೆ ಬರ್ತಾ ಇರುವಂತದ್ದು. ಏನೋ ಒಂದು ಶೀಟ್ ಹಿಡ್ಕೊಂಡು ಬಂದಿದ್ದಾರೆ, ಯಾರೋ ಅಪ್ಲಿಕೇಶನ್ ಕೊಟ್ಟಿರ್ತಕ್ಕಂಥದ್ದಲ್ಲಿ ರಾಜಣ್ಣ ನಿವಾಸದ ಬಳಿ. ನೀವೆಲ್ಲ ಏನ್ ಊಟ ಮಾಡಿದಿರೋ ಅದೇ ಊಟ ಅವರು ಮಾಡಿದ್ರು. ಇವತ್ತು ನಾನ್ ವೆಜ್ ಊಟ, ನಮ್ಗೆ ಹುಷಾರಿರ್ಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಕ್ತಲ್ಲ, ಕೋಳಿ ಸಾರು, ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಇದೆಲ್ಲ ಇತ್ತು, ಚೆನ್ನಾಗಿತ್ತು. ರಾಜಣ್ಣ ಅವ್ರಿಗೆ ಸಿಹಿ ಸುದ್ದಿ ಕೊಡ್ತೀರಾ ಅಂತ? ರಾಜಣ್ಣ ಅವ್ರಿಗೆ ಮತ್ತೆ ಸದಾ ಕೊಡ್ತಾವ್ರಲ್ಲಿ ಸಿಹಿ ಸುದ್ದಿ. ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇದ್ರು. ನಮ್ಮ ಹುದ್ದೆಯಲ್ಲಿ ಅವರು ಕೊಡ್ಬೇಕು. ಅದಾಯ್ತು, ಈಗ ಬೇರೆ ವಿಚಾರ ಮಾಡಿ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಮಾತಾಡಿ ಬೇರೆ ವಿಚಾರ ಏನಾದ್ರು ಇದ್ರಿಯಾ? ದೆಹಲಿಗೆ ಹೋಗಿದ್ದಾರೆ ಸರ್, ನೀವು ದೆಹಲಿಗೆ ಗೊತ್ತಿಲ್ಲಪ್ಪ ನಾನು. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಬಹಳ ಒಳ್ಳೆ ಮೂಡಲಿದ್ರು ಹನುಮಂತು ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಹತ್ರ ಮಾತಾಡ್ತೀನಿ ಅನ್ನೋದನ್ನ ಕೂಡ ಹೇಳಿದ್ರು ರಾಜಣ್ಣ ಅವ್ರನ್ನ ವಾಪಸ್ ತಗೊಳ್ಳೋ ವಿಚಾರದಲ್ಲಿ. ಸೊ ಏನೆಲ್ಲ ಆಗ್ಬೋದು ರಾಜಕಾರಣದಲ್ಲಿ? ಪ್ಲೀಸ್ ಗೋ ಹೆಡ್. ಶ್ರೀಲಕ್ಷ್ಮಿ, ಇಲ್ಲಿ DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ಕಾರಣ ಏನಂತಂದು ಹೇಳಿದ್ರೆ, ಮೊನ್ನೆ ರಾಹುಲ್ ಗಾಂಧಿ ಅವರು ಬಂದಂಥ ಸಂದರ್ಭದಲ್ಲಿ ಇಬ್ಬರನ್ನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಮತ್ತು DCM DK ಶಿವಕುಮಾರ್ ಅವರು ಇಬ್ಬರನ್ನೂ ಕೂಡ ಭೇಟಿಯಾಗಿ ದೆಹಲಿಗೆ ಬನ್ನಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ಕೊಟ್ಟರು. ಹಾಗಾಗಿನೇ ಇವತ್ತು ಸಭೆಯನ್ನು ನಡೆಸಿ ಒಂದು ಚುನಾವಣೆಯ ಸಭೆಯ ಬಳಿಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂಥ ಪ್ರಯತ್ನವನ್ನು DCM DK ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ಡಿನ್ನರ್ ಮೀಟಿಂಗ್ ಇವತ್ತು ಆದಂತಹ ಔತಣಕೂಟ ಈ ಹಿಂದೆನೇ ಆಗಬೇಕಾಗಿತ್ತು. ಆ ಒಂದು ಕೆಲವೊಂದು ಕಾರಣಗಳಿಂದ ರೈತರ ಹೋರಾಟದ ಕಿಚ್ಚು ಇದ್ದಂಥ ಕಾರಣಕ್ಕಾಗಿ ಮುಂದೂಡಲಾಗಿತ್ತು. ಇದೀಗ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ದಾಳವನ್ನು ಹೊರಡಿಸ್ತಾರಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, DK ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಸೇರಿದಂತೆ DK ಶಿವಕುಮಾರ್ ಅವರ ಬಯಕೆ ಏನಂತಂದು ಹೇಳಿದ್ರೆ, DK ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು. ಆ ಒಂದು ಪ್ರತಿಫಲ ಹೈಕಮಾಂಡ್ ಏನು ಕೊಡುತ್ತೆ ಅನ್ನೋಂಥದ್ದು ಕೂಡ ನಿರೀಕ್ಷೆಯಲ್ಲಿ ಇರುವಂಥದ್ದು. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಜೆಟ್ ಮಂಡನೆ ವಿಚಾರಕ್ಕೆ ಈಗಾಗಲೇ ಪೂರ್ವ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಜನವರಿ 27ರಿಂದ ನಿರಂತರವಾಗಿ ಪೂರ್ವಭಾವಿ ಸಭೆಗಳನ್ನು ನಡೆಸಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಮಾರ್ಚ್ ಮೊದಲ ವಾರದಲ್ಲಿ ನಾನು ಬಜೆಟ್ ಮಂಡನೆ ಮಾಡ್ತೀನಿ ಅನ್ನೋಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅಂದರೆ ಬಜೆಟ್ ಮಂಡನೆ ಆಗುವವರು ಕೂಡ ನಾಯಕತ್ವ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನುವಂತಹ ಈ ಗೊಂದಲಗಳೇನಿದ್ದಾವೆ, ಆಗುವಂಥದ್ದಾದರೆ ಯಾವ ರೀತಿ ಆಗುತ್ತೆ, ಆಗಲ್ಲ ಅನ್ನೋಂಥದ್ದಾದರೆ ಹೈಕಮಾಂಡ್ ಸಂದೇಶಗಳೇನು, ಈ ಎಲ್ಲ ವಿಚಾರಗಳು ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಬೂದಿ ಮುಚ್ಚದ ಕೆಂಡದಂಥ ರಾಜಕೀಯ ಚಟುವಟಿಕೆಗಳು ನಡೀತಾ ಇದ್ದಾವೆ. ಈ ಎಲ್ಲ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರ ಮನೆಗೆ ಹೋಗಿ ಭೇಟಿ ಕೊಟ್ಟಿರುವಂಥದ್ದು, ಮತ್ತೆ ಅಲ್ಲಿ ಊಟವನ್ನು ಸವಿದಿರುವಂಥದ್ದು. ಕೇವಲ ಮೇಲ್ನೋಟಕ್ಕೆ ತುಮಕೂರಿಗೆ ಹೋದಂಥ ಸಂದರ್ಭದಲ್ಲಿ ಭೇಟಿ ಕೊಟ್ಟರು, ಊಟ ಮಾಡಿದ್ರು ಅನ್ನುವಂಥದ್ದಲ್ಲ. ರಾಜಕಾರಣಿಗಳು ಎಲ್ಲೋ ಒಂದು ಕಡೆಗೆ ಊಟಕ್ಕೆ ಸೇರ್ತಾರೆ ಅಂತಂದು ಹೇಳಿದ್ರೆ ಸಹಜವಾಗಿ ರಾಜಕೀಯ ಚರ್ಚೆಗಳು ಆಗೇ ಆಗ್ತದೆ. ಮತ್ತೊಂದು ಕಡೆಗೆ ರಾಜಣ್ಣ ಅವರ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂಥ ವಿಚಾರದಲ್ಲಿ ಹೈಕಮಾಂಡ್ ಒಪ್ಪದೇ ಇದ್ದರೆ ಏನು ಮಾಡುವಂಥದ್ದು ಅನ್ನುವಂಥ ಒಂದಷ್ಟು ಆಪ್ಷನ್ ಇದ್ದೇ ಇದೆ. ಅದರ ಆಪ್ಷನ್ ಭಾಗವಾಗಿ ಅಪೇಕ್ಷಾ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜಣ್ಣ ಅವರು ಕಣ್ಣಿಟ್ಟಿರುವಂಥದ್ದು. ಆ ಒಂದು ಅಧ್ಯಕ್ಷ ಸ್ಥಾನದ ಮೇಲೆ DCM DK ಶಿವಕುಮಾರ್ ಅವರು ಬಣದಲ್ಲಿ ಗುರುತಿಸಿಕೊಂಡಿರುವಂತಹವರು ಕೂಡ ಕಣ್ಣಿಟ್ಟಿದ್ದಾರೆ. DK ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರನ್ನು ಕೂರಿಸಬೇಕು ಅನ್ನೋ ಪ್ರಯತ್ನವನ್ನು ಇದೆ. ಆ ಕಾರಣಕ್ಕಾಗಿಯೇ ಎಸ್ ರವಿ ಅವರನ್ನು ಕೂಡ ನಾಮನಿರ್ದೇಶನ ಫೈಲ್ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ಸಚಿವ ಸ್ಥಾನ ಏನಾದರೂ ಸಿಗಲಿಲ್ಲ ಅಂತಂದು ಹೇಳಿದ್ರೆ ಅಪೇಕ್ಷಾ ಬ್ಯಾಂಕ್ ಸ್ಥಾನವನ್ನಾದರೂ ಭದ್ರಪಡಿಸಿಕೊಳ್ಬೇಕನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಮತ್ತೊಂದು ಕಡೆಗೆ ಅವರ ಬಣದಲ್ಲಿ ಮತ್ತಷ್ಟು ಶಕ್ತಿ ಹೆಚ್ಚಿಸಿಕೊಳ್ಳುವಂಥ ತಂತ್ರಗಾರಿಕೆಯೂ ಕೂಡ ನಡೀತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ.
ಏನ್ ಹೇಳಿ ಪ್ರಶ್ನೆ? ವೀಕ್ಷಕರೇ, ನೀವು ನೋಡ್ತಾ ಇರುವಂತದ್ದು ಈಗ ನೇರ ಪ್ರಸಾರದ ದೃಶ್ಯಗಳು. ಕೆ ಎನ್ ರಾಜಣ್ಣ ಅವ್ರ ಮನೆಯಿಂದ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಹೊರಗಡೆ ಬರ್ತಾರೆ. ಕ್ಯಾತ್ಸಂದ್ರದ ನೋಡಿ, ಸಿಎಂ ಸಿದ್ದರಾಮಯ್ಯ ಹೊರಗಡೆ ಬರ್ತಾ ಇರ್ತಕ್ಕಂಥ ದೃಶ್ಯಗಳು. ಕ್ಯಾತ್ಸಂದ್ರದ ಕೆ ಎನ್ ರಾಜಣ್ಣ ಅವರ ಮನೆಯಲ್ಲಿ ಭೋಜನವನ್ನ ಮುಗಿಸಿ ಸಿದ್ದರಾಮಯ್ಯ ಈಗ ಹೊರಗಡೆ ಬರ್ತಾ ಇದ್ದಾರೆ. ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಕ್ಯಾತ್ಸಂದ್ರ ಕೆ ಎನ್ ರಾಜಣ್ಣ ಅವರ ಮನೆಯಿಂದ ಸಿದ್ದರಾಮಯ್ಯ ಅವರು ಹೊರಗಡೆ ಬರ್ತಾ ಇರುವಂತದ್ದು. ಏನೊಂದು ಶೀಟ್ ಹಿಡ್ಕೊಂಡು ಬಂದಿದ್ದಾರೆ. ಯಾರೋ ಅಪ್ಲಿಕೇಶನ್ ಕೊಟ್ಟಿರ್ತಕ್ಕಂಥದ್ದಲ್ಲಿ ರಾಜಣ್ಣ ನಿವಾಸದ ಬಳಿ. ಚೆನ್ನಾಗಿತ್ತು. ನೀವೆಲ್ಲ ಏನ್ ಊಟ ಮಾಡಿದಿರೋ ಅದೇ ಊಟ ಅವರು ಮಾಡಿದ್ರು. ಇವತ್ತು ನಾನ್ ವೆಜ್ ಊಟ, ನನ್ಗೆ ಹುಷಾರಿರ್ಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಕ್ತಲ್ಲ, ಕೋಳಿ ಸಾರು, ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಅದೆಲ್ಲ ಇತ್ತು. ಚೆನ್ನಾಗಿತ್ತು. ರಾಜಣ್ಣ ಅವ್ರಿಗೆ ಸಿಹಿ ಸುದ್ದಿ ಕೊಡ್ತೀರಾ ಅಂತ? ರಾಜಣ್ಣ ಅವರಿಗೆ ಮತ್ತೆ ಸಚಿವ ಸದಾ ಕೊಡ್ತಾವ್ರಲ್ಲಿ ಸಿಹಿ ಸುದ್ದಿ. ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇದ್ರು. ಅಲ್ಲ, ನಾವು ನಮ್ಮ ಹುದ್ದೆಯಲ್ಲಿ ಅವರು ದುಡ್ಡನ್ನೇ ಕೊಡ್ಬೇಕು. ಅದಾಯ್ತು. ಈಗ ಬೇರೆ ವಿಚಾರ ಮಾಡಿ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಮಾತಾಡಿ. ಬೇರೆ ವಿಚಾರ ಏನಾದ್ರು ಇದ್ರಿಯಾ? ಅವರು ದೆಹಲಿಗೆ ಹೋಗಿದ್ದಾರೆ ಸರ್, ನೀವು ದೆಹಲಿಗೆ ಹೋಗ್ತೀರಾ ಸರ್? ಗೊತ್ತಿಲ್ಲಪ್ಪ ನಾನು. ಆಲ್ರೈಟ್, ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಬಹಳ ಒಳ್ಳೆ ಮೂಡಲಿದ್ರು ಹನುಮಂತು. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಹತ್ರ ಮಾತಾಡ್ತೀನಿ ಅನ್ನೋದನ್ನ ಕೂಡ ಹೇಳಿದ್ರು ರಾಜಣ್ಣ ಅವ್ರನ್ನ ವಾಪಸ್ ತಗೊಳ್ಳೋ ವಿಚಾರದಲ್ಲಿ. ಸೊ ಏನೆಲ್ಲ ಆಗ್ಬೋದು ರಾಜಕಾರಣದಲ್ಲಿ? ಪ್ಲೀಸ್ ಗೋ ಹೆಡ್. ಶ್ರೀಲಕ್ಷ್ಮಿ, ಇಲ್ಲಿ DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ಕಾರಣ ಏನಂತಂದು ಹೇಳಿದ್ರೆ, ಮೊನ್ನೆ ರಾಹುಲ್ ಗಾಂಧಿ ಅವರು ಬಂದಂಥ ಸಂದರ್ಭದಲ್ಲಿ ಇಬ್ಬರನ್ನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಮತ್ತು DCM DK ಶಿವಕುಮಾರ್ ಅವರು ಇಬ್ಬರನ್ನೂ ಕೂಡ ಭೇಟಿಯಾಗಿ ದೆಹಲಿಗೆ ಬನ್ನಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ಕೊಟ್ಟರು. ಹಾಗಾಗಿನೇ ಇವತ್ತು ಸಭೆಯನ್ನು ನಡೆಸಿ ಒಂದು ಚುನಾವಣೆಯ ಸಭೆಯ ಬಳಿಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂಥ ಪ್ರಯತ್ನವನ್ನು DCM DK ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ಡಿನ್ನರ್ ಮೀಟಿಂಗ್ ಇವತ್ತು ಆದಂತಹ ಔತಣಕೂಟ ಈ ಹಿಂದನೇ ಆಗಬೇಕಾಗಿತ್ತು. ಆ ಒಂದು ಕೆಲವೊಂದು ಕಾರಣಗಳಿಂದ ರೈತರ ಹೋರಾಟದ ಕಿಚ್ಚು ಇದ್ದಂಥ ಕಾರಣಕ್ಕಾಗಿ ಮುಂದೂಡಲಾಗಿತ್ತು. ಇದೀಗ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ದಾಳವನ್ನು ಹೊರಡಿಸ್ತಾರಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, DK ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಸೇರಿದಂತೆ DK ಶಿವಕುಮಾರ್ ಅವರ ಬಯಕೆ ಏನಂತಂದು ಹೇಳಿದ್ರೆ, DK ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು. ಆ ಒಂದು ಪ್ರತಿಫಲ ಹೈಕಮಾಂಡ್ ಏನು ಕೊಡುತ್ತೆ ಅನ್ನೋಂಥದ್ದು ಕೂಡ ನಿರೀಕ್ಷೆಯಲ್ಲಿ ಇರುವಂಥದ್ದು. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಜೆಟ್ ಮಂಡನೆ ವಿಚಾರಕ್ಕೆ ಈಗಾಗಲೇ ಪೂರ್ವ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಜನವರಿ 27ರಿಂದ ನಿರಂತರವಾಗಿ ಪೂರ್ವಭಾವಿ ಸಭೆಗಳನ್ನು ನಡೆಸಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಮಾರ್ಚ್ ಮೊದಲ ವಾರದಲ್ಲಿ ನಾನು ಬಜೆಟ್ ಮಂಡನೆ ಮಾಡ್ತೀನಿ ಅನ್ನೋಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅಂದರೆ ಬಜೆಟ್ ಮಂಡನೆ ಆಗುವವರು ಕೂಡ ನಾಯಕತ್ವ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನುವಂತಹ ಈ ಗೊಂದಲಗಳೇನಿದ್ದಾವೆ, ಆಗುವಂಥದ್ದಾದರೆ ಯಾವ ರೀತಿ ಆಗುತ್ತೆ, ಆಗಲ್ಲ ಅನ್ನೋಂಥದ್ದಾದರೆ ಹೈಕಮಾಂಡ್ ಸಂದೇಶಗಳೇನು, ಈ ಎಲ್ಲ ವಿಚಾರಗಳು ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಬೂದಿ ಮುಚ್ಚದ ಕೆಂಡದಂಥ ರಾಜಕೀಯ ಚಟುವಟಿಕೆಗಳು ನಡೀತಾ ಇದ್ದಾವೆ. ಈ ಎಲ್ಲ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರ ಮನೆಗೆ ಹೋಗಿ ಭೇಟಿ ಕೊಟ್ಟಿರುವಂಥದ್ದು, ಮತ್ತೆ ಅಲ್ಲಿ ಊಟವನ್ನು ಸವಿದಿರುವಂಥದ್ದು. ಕೇವಲ ಮೇಲ್ನೋಟಕ್ಕೆ ತುಮಕೂರಿಗೆ ಹೋದಂಥ ಸಂದರ್ಭದಲ್ಲಿ ಭೇಟಿ ಕೊಟ್ಟರು, ಊಟ ಮಾಡಿದ್ರು ಅನ್ನುವಂಥದ್ದಲ್ಲ. ರಾಜಕಾರಣಿಗಳು ಎಲ್ಲೋ ಒಂದು ಕಡೆಗೆ ಊಟಕ್ಕೆ ಸೇರ್ತಾರೆ ಅಂತಂದು ಹೇಳಿದ್ರೆ ಸಹಜವಾಗಿ ರಾಜಕೀಯ ಚರ್ಚೆಗಳು ಆಗೇ ಆಗ್ತದೆ. ಮತ್ತೊಂದು ಕಡೆಗೆ ರಾಜಣ್ಣ ಅವರ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂಥ ವಿಚಾರದಲ್ಲಿ ಹೈಕಮಾಂಡ್ ಒಪ್ಪದೇ ಇದ್ದರೆ ಏನು ಮಾಡುವಂಥದ್ದು ಅನ್ನುವಂಥ ಒಂದಷ್ಟು ಆಪ್ಷನ್ ಇದ್ದೇ ಇದೆ. ಅದರ ಆಪ್ಷನ್ ಭಾಗವಾಗಿ ಅಪೇಕ್ಷಾ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜಣ್ಣ ಅವರು ಕಣ್ಣಿಟ್ಟಿರುವಂಥದ್ದು. ಆ ಒಂದು ಅಧ್ಯಕ್ಷ ಸ್ಥಾನದ ಮೇಲೆ DCM DK ಶಿವಕುಮಾರ್ ಅವರು ಬಣದಲ್ಲಿ ಗುರುತಿಸಿಕೊಂಡಿರುವಂತಹವರು ಕೂಡ ಕಣ್ಣಿಟ್ಟಿದ್ದಾರೆ. DK ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರನ್ನು ಕೂರಿಸಬೇಕು ಅನ್ನೋ ಪ್ರಯತ್ನವನ್ನು ಇದೆ. ಆ ಕಾರಣಕ್ಕಾಗಿಯೇ ಎಸ್ ರವಿ ಅವರನ್ನು ಕೂಡ ನಾಮನಿರ್ದೇಶನ ಫೈಲ್ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ಸಚಿವ ಸ್ಥಾನ ಏನಾದರೂ ಸಿಗಲಿಲ್ಲ ಅಂತಂದು ಹೇಳಿದ್ರೆ ಅಪೇಕ್ಷಾ ಬ್ಯಾಂಕ್ ಸ್ಥಾನವನ್ನಾದರೂ ಭದ್ರಪಡಿಸಿಕೊಳ್ಬೇಕನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಮತ್ತೊಂದು ಕಡೆಗೆ ಅವರ ಬಣದಲ್ಲಿ ಮತ್ತಷ್ಟು ಶಕ್ತಿ ಹೆಚ್ಚಿಸಿಕೊಳ್ಳುವಂಥ ತಂತ್ರಗಾರಿಕೆಯೂ ಕೂಡ ನಡೀತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ.